ಹಾಯ್ ನನ್ನ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಒಂದು ಸುಂದರವಾದ ಪ್ಲೇಸಿಗೆ ಹೋಗಿದ್ವಿ. ಆ ಪ್ಲೇಸಿಗೆ ಹೋದ ತಕ್ಷಣದಲ್ಲಿ ನಮಗೆ ಮಾರುತಿರಾಯನ ದರ್ಶನ ಆಯಿತು. ಅಲ್ಲಿ ತುಂಬ ಖುಷಿಯಾಯಿತು. ನೋಡಿ, ನೀವು ನೋಡ್ಕೊಳ್ಳಿ, ಹನುಮಾನ್ಜಿಯ ದರ್ಶನವನ್ನು ಪಡೆದುಕೊಳ್ಳಿ. ಏನು ಅಂದರೆ, ಇವತ್ತು ನಾವು ಹೋದಂಥ ಪ್ಲೇಸಲ್ಲಿ ಸುಂದರವಾದ ಒಂದು ಪರಿಸರ ಇತ್ತು. ಆ ಪ್ಲೇಸ್ ಎಲ್ಲಂದರೆ ದೇವರಹೊಳೆ ಅನ್ನುವಂಥ ಒಂದು ಮಲೆನಾಡಿನ ಸೊಬಗಿನ ಒಂದು ಪ್ಲೇಸು. ಇದು ಬಂದುಬಿಟ್ಟು ಶಿರಸಿ ತಾಲೂಕಿನ ಸುಮಾರು ಶಿರಸಿ ತಾಲೂಕು ಮತ್ತು ಯಲ್ಲಾಪುರ ತಾಲೂಕಿನ ಮಧ್ಯದಲ್ಲಿ ಬರುವಂಥದ್ದು. ಸುಮಾರು ಶಿರಸಿಯಿಂದ 5 ರಿಂದ 6 ಕಿಲೋಮೀಟ್ರ್ ದೂರದಲ್ಲಿ ಇದೆ. ಇದು ಯಲ್ಲಾಪುರ ಮತ್ತು ಬೈರುಂಬಿ ಕಾರಗೋಡು ಕ್ರಾಸ್ ಹತ್ರ ಬರುವಂಥದ್ದು. ಅಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಇರುತ್ತೆ. ಆ 3 ಮಾರ್ಗಗಳು ಸೇರುವಂಥ ಒಂದು ಕ್ರಾಸಲ್ಲಿ ಒಂದು ಮಾರ್ಗಸೂಚಿ ಕೂಡ ಇದೆ. ಅದರಲ್ಲಿ ನಾವು ನೋಡಿಕೊಂಡು ಮುಂದೆ ಹೋಗ್ಬೋದು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ಜೊತೆಯಲ್ಲಿ ಇದರ ಮಧ್ಯದಲ್ಲಿ ಒಂದು ಬ್ರಿಡ್ಜು ಕೂಡ ಇದೆ. ಪ್ರಕೃತಿಯ ಒಂದು ಸೊಬಗನ್ನು ಸವಿಯಲಿಕ್ಕೆ ಹೇಳಿ ಮಾಡಿಸಿರುವಂಥ ಸ್ಥಳ ಅಂತ ಇದನ್ನು ನಾವು ಕರಿಬೋದು. ಇಲ್ಲಿ ಹೋಗಿ ತುಂಬ ಖುಷಿಯಾಯಿತು. ನೀರು ತುಂಬ ಕ್ಲೀನಾಗಿದೆ. ನಾವೇನಾದರೂ ಫ್ಯಾಮಿಲಿ ಸಮೇತ ಇಲ್ಲಿ ಹೋದರೂ ಕೂಡ ಒಂದು ದಿವಸದ ಟೈಮನ್ನು ನಾವು ಒಂದು ಸಂಜೆ ಹೊತ್ತಲ್ಲೇ ಇರ್ಬೋದು, ಬೆಳಗಿನ ಹೊತ್ತಿನಲ್ಲೇ ಕೂಡ ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡಿಕೊಂಡು ಖುಷಿಯಿಂದ ನೀರಲ್ಲಿ ಆಟವಾಡಿಕೊಂಡು ಬರಬಹುದು. ಅಡುಗೆಯನ್ನು ಕೂಡ ಅಲ್ಲಿ ಮಾಡ್ಕೊಳ್ಬೋದು, ಜಾಗ ಇದೆ. ಆದರೆ ಅಡುಗೆಯನ್ನು ಮಾಡಬಹುದು, ಆದರೆ ನಾವು ಅಲ್ಲಿ ಪರಿಸರ ಮಾಲಿನ್ಯವನ್ನು ಮಾಡಬಾರ್ದು ಅಂತ ಕೇಳ್ಕೊತೀನಿ. ಯಾಕಂದರೆ ನಾವು ಅಲ್ಲಿ ಹೋದಂಥ ಪರಿಸರದಲ್ಲಿ ನಾವು ನೋಡಿದ ಹಾಗೆ ತುಂಬ ಈ ಬಿಯರ್ ಬಾಟ್ಲುಗಳು ಅಥವಾ ಏನೋ ಈ ತಿಂದಂಥ ಪ್ಲಾಸ್ಟಿಕ್ ಕವರ್ಗಳು, ವೇಸ್ಟೇಜ್ಗಳು ಅಂಥವೆಲ್ಲ ಇದ್ವು. ಅದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು. ಪ್ರಕೃತಿ ಅಂದರೆ ದೇವರು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಹುಲ್ಲು ಮಾನವರಾದ ನಾವುಗಳು ಏನು ಮಾಡ್ತೀವಿ, ನಮ್ಮ ಕಚಡ ಬುದ್ಧಿಯನ್ನು ತೋರಿಸ್ತೀವಿ. ಏನಂದರೆ ಅಲ್ಲಲ್ಲೇ ನಮ್ಮ ತಿಂದ ವಸ್ತುಗಳನ್ನು ಅಲ್ಲೇ ಬಿಸಾಡಿ ಬರುವಂಥದ್ದು. ಅದರಿಂದ ಇತರರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಕಲ್ಪನೆ ಕೂಡ ನಮ್ಮಲ್ಲಿ ಇರೋದಿಲ್ಲ. ಆ ಒಂದು ಕಾರಣದಿಂದ ಹೇಳ್ತಿದ್ದೇನೆ. ನಾವು ಯಾವುದೇ ಪ್ಲೇಸ್, ಇದೇ ಪ್ಲೇಸ್ ಅಂತಲ್ಲ, ಬೇರೆ ಪ್ಲೇಸಿಗೆ ಹೋದರೂ ಕೂಡ ನಮ್ಮ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮದು ಆದ್ಯ ಕರ್ತವ್ಯವೂ ಹೌದು, ಜೊತೆಯಲ್ಲಿ ನಮ್ಮ ಜವಾಬ್ದಾರಿ ಕೂಡ ಹೌದು. ಅದೇ ರೀತಿಯಲ್ಲಿ ಈ ಒಂದು ಪರಿಸರಕ್ಕೆ ನಾವು ಹೋದಾಗ ಪರಿಸರ ತುಂಬ ಚೆನ್ನಾಗಿತ್ತು. ಹೊಳೆಯಲ್ಲಿ ಕೂತ್ಕೊಂಡು ಆಟ ಆಡಿದ್ವಿ, ಕಲ್ಲು ಮೇಲೆ ಬಂಡೆ ಮೇಲೆ ಕೂತ್ಕೊಂಡು ಅಲ್ಲಿನ ಪರಿಸರವನ್ನು ನೋಡಿ ನಮಗೆ ವಾಪಸ್ ಬರ್ಲಿಕ್ಕೆ ಮನಸ್ಸಾಗಲಿಲ್ಲ. ಅಂದರೆ ಸುಮಾರು ಹೊತ್ತು ಕೂತ್ಕೊಂಡ್ವಿ. ಹಾಗೆ ಮುಂದೆ ಬರ್ತಾ ರೋಡಲ್ಲಿ ಬರ್ತಾ ಇರುವಾಗ ನೋಡಿದ್ರೆ ಅಲ್ಲಿ ತುಂಬ ಮಾನವನಿಂದ ಎಸೆಯಲ್ಪಟ್ಟ ಕಲ್ಮಶಗಳು, ಅಂದರೆ ಕಸ ಕಡ್ಡಿ ಅಂದರೆ ಅವ್ರು ತಿಂದು ಬಿಟ್ಟಂಥ ಒಂದು ವಸ್ತುಗಳ ಪ್ಲೇಟ್ಗಳ ತ್ಯಾಜ್ಯಗಳು ಇರಲಿ, ಅಥವಾ ಅವ್ರು ಕುಡಿದ ಬಿಯರ್ ಬಾಟ್ಲು, ಅದು ಇದು ಸಿಕ್ಕಾಪಟ್ಟೆ ಇದ್ವು ಅಲ್ಲಿ. ಅದೇನು ಮಾಡುತ್ತೆ ಅಂದರೆ ಮನುಷ್ಯರಿಗಲ್ಲದೆ ಅಲ್ಲಿರುವಂಥ ಜೀವಿಸುವ ವನ್ಯ ಪ್ರಾಣಿಗಳಿಗೂ ಕೂಡ ತೊಂದರೆಯನ್ನು ಉಂಟು ಮಾಡುತ್ತೆ. ಕೆಲವೊಂದು ಗ್ಲಾಸಿನ ಚೂರುಗಳು ಇತ್ತು. ಪಾಪ ಅಲ್ಲಿ ಮಂಗಗಳೆಲ್ಲ ಓಡಾಡ್ತಾ ಇದ್ವು. ಪಾಪ ಮೂಕ ಪ್ರಾಣಿಗಳು, ಮಂಗಗಳು, ನಾಯಿಗಳು ಇವೆಲ್ಲ ಓಡಾಡ್ತಾ ಇದ್ವು. ಅವು ಕಾಲಿಗೆಲ್ಲ ಚುಚ್ಚಿದ್ರೆ ಪಾಪ ಅದಕ್ಕೂ ನಮ್ಮಿಂದ ತೊಂದರೆ ಆಗ್ತಾ ಇರುತ್ತೆ. ಈ ಒಂದು ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬಾರ್ದು. ಅಲ್ಲಿಯ ಪ್ರಕೃತಿ ಸೊಬಗನ್ನು ಸವಿಯೋಣ. ಜೊತೆಯಲ್ಲಿ ಅಲ್ಲಿನ ಪರಿಸರಕ್ಕೆ ಯಾವುದೇ ಧಕ್ಕೆ ಹಾನಿ ನಮ್ಮಿಂದ ಆಗದೇ ಇರುವಂಥ ರೀತಿಯಲ್ಲಿ ನಾವೇನು ಮಾಡಬೇಕು, ಅಲ್ಲಿನ ಪ್ರಕೃತಿ ಸವಿದು ಬರಬೇಕು. ನಮ್ಮಿಂದ ಅಲ್ಲಿ ತೊಂದರೆ ಆಗಬಾರ್ದು. ಏನಾದರೂ ನಮ್ಗೆ ಅಲ್ಲಿಂದ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಏನಾದರೂ ಮಾಡಲಿಕ್ಕಾದರೆ ನಾವು ಒಟ್ಟಾರೆಯಾಗಿ ಪರಿಸರವನ್ನು ನಾವು ಉಳಿಸೋಣ, ಬೆಳೆಸೋಣ. ಅದನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತೆ ಖಂಡಿತ. ಯಾಕಂದರೆ ಅವು ಒಂದು ಬಿಡುವಂಥ ಆಮ್ಲಜನಕದಿಂದಲೇ ನಾವು ಜೀವಿಸುತ್ತಾ ಇದ್ದೇವೆ. ವೀಕ್ಷಕರೇ, ಇವತ್ತು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಯಾಕಂದರೆ ಇಷ್ಟು ದಿನ ನಾನು ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನನ್ನ ಚಾನಲ್ನಲ್ಲಿ ಜನಪದ ಗೀತೆಯನ್ನು ಹಾಡ್ತಾಯಿದ್ದೆ. ಅದರ ಜೊತೆ ಹಳೆಯ ಚಲನಚಿತ್ರ ಗೀತೆಯನ್ನು ನನ್ನ ಧ್ವನಿಯಲ್ಲಿ ಹಾಡ್ತಾಯಿದ್ದೆ. ಇದಕ್ಕೆಲ್ಲದಕ್ಕೂ ನೀವು ತುಂಬು ಹೃದಯದ ಪ್ರೋತ್ಸಾಹವನ್ನು ನನಗೆ ನೀಡಿದ್ದೀರಿ. ದಯವಿಟ್ಟು ನನ್ನ ಚಾನಲನ್ನು ಪೂರ್ತಿಯಾಗಿ ನೋಡಿ
ಜೊತೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಅಥವಾ ನನ್ನ ಹಾಡುಗಳು ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.